ಅಮಾನತು ಮಾಡಿದ್ರಿ ಇವತ್ತು. ಇಲ್ಲಿ ದುರಂತ ಏನಪ್ಪ ಅಂತಂದ್ರೆ ಎಂತೆಂತಹ ಕಳ್ಳರು 2 ಕೋಟಿ 3 ಕೋಟಿ ಸಿಕ್ಕಂತಹ ಅಧಿಕಾರಿಗಳನ್ನು ನಮ್ಗೆ ಹೆಮ್ಮೆ ಅನ್ನಿಸ್ತದೆ. ಕೆಲವೊಮ್ಮೆ ಲೋಕಾಯುಕ್ತ ಸಲುವಾಗಿ ಎಲ್ಲದು ಕೊಟ್ಟದ ಸರ್ಕಾರದ ಕೈಯಾಗ. ಎಷ್ಟು ಜನ ಅಧಿಕಾರಿಗಳನ್ನ ಮನೆಗೆ ಕಳಿಸಿದ್ರಿ ಇಲ್ಲಿವರೆಗೆ? ಶಿಕ್ಷೆ ಭಯ ಹುಟ್ಟದಿನ ಅಧಿಕಾರಿಗಳಿಗೆ. ನಿಜವಾಗಿಯೂ ಇಲ್ಲಿ ಅಧಿಕಾರಿಗಳು ಭಾಳ ಪುಕ್ಕಲಿದ್ದಾರೆ ರೀ, ಅಂಜುಬುರುಕರಿದ್ದಾರೆ. ಆದರೆ ಆ ಪುಕ್ಕಲರು ಮತ್ತು ಅಂಜುಬುರುಕರಿಂದಲೇ ಅಪರಾಧಗಳಾಗ್ತಾ ಇರ್ತವೆ. ಯಾಕಂದ್ರೆ ಆ ಸಮಸ್ಯೆ ದಾಟಿ ಹೋದ ತಕ್ಷಣ ಅವ್ರು ಮತ್ತೆ ಬಿರುಸಾಗಿ ಕೆಲಸ ಮಾಡ್ತಾ ಇರ್ತಾರೆ. ಒಮ್ಮೆ ಕಳ್ಳತನ ಮಾಡಿದಂಥ ವ್ಯಕ್ತಿ ಮತ್ತು ಮರಳಿ ಅದನ್ನ ಮಾಡ್ತಾ ಇರ್ತಾರೆ. ಭಾಳಷ್ಟು ಕಳೆದಾಗ್ತದೆ, ಪುನರಪಿ ಆಗ್ತದೆ. ಹೀಗಾಗಿ ಇಲ್ಲಿ ಭ್ರಷ್ಟಾಚಾರ ಹೋಗ್ತಾ ಇಲ್ಲ. ಆ ಭ್ರಷ್ಟಾಚಾರದಿಂದ ಇಂಥ ಡ್ರಗ್ಸ್ ಮಾಫಿಯಾ. ನಿಜವಾಗಿಯೂ ನಮ್ಮಲ್ಲಿ ಕಲಿಯುವ ಮಕ್ಕಳು ಭಾಳ ಕಡಿಮೆ, SLC ಮುಗಿಸೋ ಮಕ್ಕಳು ಭಾಳ ಕಡಿಮೆ, ಮತ್ತು PUC ಮುಗಿಸೋ ಕಾಲೇಜಿಗೆ ಬರೋ ಮಕ್ಕಳು ಇನ್ನೂ ಕಡಿಮೆ. ಆ ಮಕ್ಕಳಿಗೆ ಉದ್ಯೋಗ, ಅದನ್ನು ಉದ್ಯೋಗ ಅಷ್ಟು ಮಕ್ಕಳಿಗೆ ಉದ್ಯೋಗ ಕೊಡೋ ಸ್ಥಿತಿಯೊಳಗೆ ನಾವಿದ್ದೀವಿ. ಉದ್ಯೋಗ ಇಲ್ಲ ಅಂದ ತಕ್ಷಣ ಖಾಲಿ ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ, ಖಾಲಿ ಇದ್ದ ಮನಸ್ಸು ದೇವುಗಳ ಅರಮನೆ. ಅದು ಇಂಥವ್ರು ಮಾಡ್ಕೊತ ಅಲ್ಲಿ ಹೇಳ್ತಾರೆ ಪಾಪ ಮಕ್ಕಳವರು. ತಂದೆಗೆ ರೊಕ್ಕ ಎಬ್ಸೋದು, ಮನೆಯಲ್ಲಿ ಮತ್ತೇನೋ ಎಬ್ಸೋದು ಮಾಡಿ ತಂದ ಇದಕ್ಕೆಲ್ಲ ಚಟಕ್ಕೆ ಬಿಡಿಯಾಗಿ ಎಷ್ಟೋ ಮಕ್ಕಳು ತಮ್ಮ ಜೀವನವನ್ನು ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಈ ದಿಶೆಯಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡಬೇಕಾಗ್ಯದ, ಭಾಳ ಕೆಲಸ ಮಾಡಬೇಕಾಗ್ಯದ. ಭಾಳ ಕೆಲಸ ಏನಿಲ್ಲ, ಇವರು ಉದ್ಯೋಗ ಕೊಡಿಸುವಂಥ ಕೆಲಸ ಅಟ್ಲೀಸ್ಟ್ ಕಲ್ತವ್ರಿಗೆ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿ ಕೊಡೋ ಪರಿಸ್ಥಿತಿಗಳಿಗಿಲ್ಲ. ಎಲ್ಲರೂ ಹೇಳ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಎಲ್ಲರೂ ಕಾರ್ಯಕರ್ತರು ಅದಕ್ಕೆ. ಯಾಕಪ್ಪ ಅಂದ್ರೆ ಅಲ್ಲೇ ಮಹಾರಾಷ್ಟ್ರದಲ್ಲೇ ಡ್ರಗ್ಸ್ ಜೋರಾದಾಗ ಇದ್ರ 3 ಹಿಡ್ಕೊಂಡು ಕರ್ನಾಟಕಕ್ಕೆ ಬಂದರು ಅವರು. ಕರ್ನಾಟಕದಲ್ಲಿ ಸಿಕ್ತು. ಅದೇ ರೀತಿ ಕರ್ನಾಟಕದ ಅಲ್ಲಿ ಡ್ರಗ್ಸ್ಗಳು ಇಫೆಕ್ಟ್ ಆಗೋದನ್ನು ತೊಗೊಂಡು ನಾವು ಮತ್ತೆಲ್ಲ ಹೋದ್ಮೇಲೆ ಸಿಗುತ್ತಾವಲ್ಲೇ. ದೇಶ ತುಂಬ ಇದ್ದವರಿಗೂ ಮೆಟ್ರೋಪಾಲಿಟನ್ ಸಿಟಿಗಳಂತೆ ವಿಶೇಷವಾಗಿ ಈ ಡ್ರಗ್ಸ್ ಅಡಿಕ್ಟ್ ಬಿದ್ದಂಥ ಮಕ್ಕಳು ಸಾಕಷ್ಟು ಆಗಿಬಿಟ್ಟಿದ್ದಾರೆ. ಇದರಿಂದಾಗಿ